ನೀವೇನಾದರೂ ಮೀಶೋ ಆ್ಯಪಲ್ಲಿ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ನೀವು ಕೂಡ ಸೆಲ್ಲರ್ ಆಗಬೇಕು ಅಂದ್ಕೊಂಡಿದ್ರೆ, ಈ ರೀತಿ ನಾನು ಒಂದೊಂದಾಗಿ ಪ್ರೊಸೆಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಆ ರೀತಿ ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಅಕೌಂಟ್ನ ರಿಜಿಸ್ಟರ್ ಮಾಡಿ. ಸೊ ಅಕೌಂಟ್ನ ಓಪನ್ ಮಾಡಿಕೊಂಡು ನೀವು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಕುರ್ತಾ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಮೀಶೋ ಆ್ಯಪಲ್ಲಿ ಆರಾಮ್ಸೆ ನೀವು ಸೆಲ್ ಮಾಡಿ ಒಂದು ಪ್ರಾಫಿಟ್ ಅನ್ನೋದನ್ನು ತೊಗೋಬೋದು. ಸೊ ಇದರಲ್ಲಿ ಎಷ್ಟು ಪ್ರಾಫಿಟು, ಹೇಗೆ, ಏನು, ಯಾವ ರೀತಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನಾನು ಒಂದೊಂದಾಗಿ ಪಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಒಂದು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಕಮ್ ಅ ಸಪ್ಲೈಯರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ, ಬಿಸ್ನೆಸ್ ಡೀಟೇಲ್ಸ್, ಹಾಗೆ ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್, ಓಕೆನಾ. ಸೊ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಒಂದು ಕೆಲವೊಂದು ವೆಬ್ಸೈಟಲ್ಲಿ ನೀವೇನಾದರೂ ವರ್ಕ್ ಮಾಡಬೇಕು ಅಂದರೆ ಅಲ್ಲಿ ಕಂಪಲ್ಸರಿಯಾಗಿ GST ಅನ್ನೋದು ಬೇಕಾಗುತ್ತೆ. ಬಟ್ ಮೀಶೋ ಆ್ಯಪಲ್ಲಿ ವಿತೌಟ್ GST ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಒಂದು ಸೆಲ್ಲರ್ ಆಗಿ ನೀವು ವರ್ಕ್ನ ಇಲ್ಲಿ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ಅವರು 2 ಆಪ್ಷನ್ ಕೊಟ್ಟಿರ್ತಾರೆ, ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಎಸ್ ಆ್ಯಂಡ್ ನೋ 2 ಆಪ್ಷನ್ ಕೊಟ್ಟಿರ್ತಾರೆ. ಅಂದರೆ ವಿತೌಟ್ GST, ವಿತ್ GST ಎರಡೂ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ಬಿಸ್ನೆಸ್ ಅಡ್ರೆಸ್, ಹಾಗೆ ಡೀಟೇಲ್ಸ್, ಹಾಗೆ ಪಿಕಪ್ ಅಡ್ರೆಸ್. ಈ ಪಿಕಪ್ ಅಡ್ರೆಸ್ ಅನ್ನೋದು ನೀವು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಸೊ ಪಿಕಪ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಬರುತ್ತೆ. ಹಾಗೆ ಬ್ಯಾಂಕ್ ಡೀಟೇಲ್ಸ್, ಸೊ ಸಪ್ಲೈ ಡೀಟೇಲ್ಸ್ ಇಷ್ಟನ್ನು ಕೂಡ ನೀವು ಫಿಲಪ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಡೂ ಯು ಹ್ಯಾವ್ ಅ GST ನಂಬರ್ ಅಂತ ಹೇಳ್ಬಿಟ್ಟು. ನೀವು GST ನಂಬರ್ ಹೊಂದಿದರೆ ಎಸ್ ಅಂತ ಕೊಡಿ, ಹೊಂದಿಲ್ಲ ಅಂದರೆ ನೋ ಅಂತ ಕೊಡಿ, ಓಕೆನಾ. ಸೊ ಇಲ್ಲಿ ಪಿಕಪ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಜ್ ಬರುತ್ತೆ. ಅಲ್ಲಿ ನಿಮಗೆ ಬೇಕಾಗುತ್ತೆ ಇಮೇಲ್ ID, ನಿಮ್ಮದು ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ಕೂಡ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ನೀವು ನಿಮಗೆ ಆರ್ಡರ್ ಬಂದಾಗ ಆ ಆರ್ಡರ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮೀಶೋ ಡೆಲಿವರಿ ಬಾಯ್ ಬರ್ತಾರೆ. ಅವರು ಬಂದು ನಿಮ್ಮ ಒಂದು ಆರ್ಡರ್ನ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯ ಕರೆಕ್ಟ್ ಅಡ್ರೆಸ್ನ ಹಾಕಬೇಕಾಗುತ್ತೆ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ GST ನಂಬರ್ ಇಲ್ಲ ಅಂದರೆ ನೋ ಕೊಡಿ, ಇತ್ತು ಅಂದರೆ ಎಸ್ ಕೊಡಿ. ಕೊಟ್ಟಾದಮೇಲೆ ಕೆಳಗಡೆ ಬರ್ತಾ ಇದೆಯಲ್ವಾ, ಈ ಥರ ಒಂದು ನಿಮಗೆ ಎಂಟ್ರೆನ್ಸ್ ಒಂದು ಪೇಜ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ಇಮೇಲ್ ID, ಪ್ಯಾನ್ ಕಾರ್ಡ್ ನಂಬರ್, ಸೊ ಫೋನ್ ನಂಬರ್, ಅಡ್ರೆಸ್ ಈ ಥರ ಎಲ್ಲ ಕೇಳುತ್ತೆ. ಇದೆಲ್ಲ ಕೂಡ ನೀವು ಫಿಲಪ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ನಿಮ್ಮದು ಒಂದು ಕರೆಕ್ಟ್ ಒರಿಜಿನಲ್ ಪ್ಯಾನ್ ಕಾರ್ಡ್ ನಂಬರ್, ಒರಿಜಿನಲ್ ಅಡ್ರೆಸ್, ಒರಿಜಿನಲ್ ಇಮೇಲ್ ID ಇದೆಲ್ಲ ಕೂಡ ಒರಿಜಿನಲ್ಲೇ ಹಾಕಬೇಕಾಗುತ್ತೆ. ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು ಫೇಕಾಗಿ ಹಾಕೋದು, ಅಥವಾ ಆನಲ್ಲಿ ಇಲ್ಲದೆ ಇರೋ, ಯೂಸ್ ಮಾಡದೇ ಇರೋದು ಏನಾದರೂ ನೀವು ಹಾಕಿದರೆ, ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಬೇರೆದವ್ರದ್ದು, ಮೊಬೈಲ್ ನಂಬರ್ ಬೇರೆದವ್ರದ್ದು, ಮೇಲ್ ID ಬೇರೆ, ಈ ಥರ ಎಲ್ಲ ಹಾಕಿದರೆ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅಡ್ರೆಸ್ಸು, ಪಿನ್ ಕೋಡು, ಒಂದು ಸಿಟಿ ಆಗಿರ್ಬೋದು, ಫ್ಲ್ಯಾಟ್ ನಂಬರ್ ಎಲ್ಲ ಕೂಡ ಒಂದು ನಿಮ್ಮ ಒಂದು ಮನೆ ನಂಬರ್ ಆಗಿರ್ಬೋದು ಕರೆಕ್ಟಾಗಿ ಹಾಕಿ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಡೆಲಿವರಿ ಬಾಯ್ ನಿಮ್ಮ ಮನೆಗೆ ಬಂದುಬಿಟ್ಟು ಪಾರ್ಸಲ್ನ ಅವರು ತೊಗೊಂಡೋಗಿ ಡಿಸ್ಪ್ಯಾಚ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಅಡ್ರೆಸ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಅಂದರೆ ಮಾತ್ರ ಅವರು ನಿಮಗೆ ಒಂದು ಮನೆಗೆ ಬಂದುಬಿಟ್ಟು ಅವರೊಂದು ಪಾರ್ಸಲ್ನ ತೊಗೊಂಡೋಗ್ತಾರೆ, ಓಕೆನಾ. ಸೊ ಅದ್ರದ್ದು ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಏನೇನು ಹಾಕಬೇಕು ಕರೆಕ್ಟಾಗಿ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ. ಸೊ ಅದನ್ನು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸೊ ನಾನಿವಾಗ ಇದನ್ನೆಲ್ಲ ಫಿಲಪ್ ಮಾಡಿಬಿಟ್ಟು ಬರ್ತೀನಿ. ಸೊ ಇದನ್ನು ಹೈಡ್ ಮಾಡ್ತೀನಿ. ನೀವು ಕೂಡ ಎಲ್ಲನೂ ಕರೆಕ್ಟಾಗಿ ಫಿಲಪ್ ಮಾಡ್ಕೊಂಡು ಬನ್ನಿ. ಸೊ ಎಲ್ಲ ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟಮೇಲೆ ಒಂದು OTP ಬರುತ್ತೆ. OTP ಹಾಕಿದ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ವೆಲ್ಕಮ್ ಗೆಸ್ಟ್ ಅಂತ ಇದೆ. ಇಲ್ಲಿ ಅಪ್ಲೋಡ್ ಕ್ಯಾಟ್ಲಾಗ್ ಅಂತ ಇರುತ್ತೆ. ನೀವು ಯಾವೊಂದು ಪ್ರಾಡಕ್ಟ್ನ ನೀವು ಸೆಲ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಪ್ರಾಡಕ್ಟದ್ದು ಚೆನ್ನಾಗಿ ಒಂದು ಫೋಟೋಶೂಟ್ನ ಮಾಡಬೇಕಾಗುತ್ತೆ, ಓಕೆನಾ. ಬೆಳಕಿರೋ ಕಡೆ ನೋಡಿಬಿಟ್ಟು ಕೆಳಗಡೆ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಿಂದೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ವೈಟ್ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಫೋಟೋಸ್ನ ಕ್ಲಿಕ್ ಮಾಡಿ ಇಲ್ಲಿ ಆ ಒಂದು ಪ್ರಾಡಕ್ಟದ್ದು ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆದವರ ಕ್ಯಾಟ್ಲಾಗಲ್ಲಿರೋ ಫೋಟೋಸ್ನ ಸ್ಕ್ರೀನ್ಶಾಟ್ ಹೊಡೆದು ಅಥವಾ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟಲ್ಲಿ ಹಾಕಕ್ಕೆ ಹೋಗಬೇಡಿ. ಅದು ಕಾಪಿರೈಟ್ ಬರುತ್ತೆ, ಅಕೌಂಟು ಬ್ಲಾಕ್ ಮಾಡ್ತಾರೆ ಮೀಶೋದವರು, ಓಕೆನಾ. ಸೊ ಹಂಗಾಗಿ ನೀವು ಹಾನೆಸ್ಟಾಗಿ ನೀವೇ ನಿಮ್ಮ ಒಂದು ಫೋನಲ್ಲಿ ಫೋಟೋಸ್ನ ತೆಗಿಬೇಕಾಗುತ್ತೆ. ಅದಾದಮೇಲೆ ಇಲ್ಲ ಅಂದರೆ ಹೋಲ್ಸೇಲರ್, ನೀವು ಏನು ಬೈ ಮಾಡಿರ್ತೀರಲ್ವ ಅವ್ರ ಹತ್ರ ಕ್ಯಾಟ್ಲಾಗ್ಸ್ ಇರುತ್ತೆ, ಆ ಸಾರಿದೊಂದು ಕ್ಯಾಟ್ಲಾಗ್ಸ್ ಇರುತ್ತೆ. ಅದ್ರದ್ದು ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ PDF ಕಳಿಸ್ಕೊಂಡು ಅಥವಾ ಒಂದು ಫೋಟೋ ತಗೊಂಡು ಕ್ಲಿಯರಾಗಿ ಅದನ್ನು ಅಪ್ಲೋಡ್ ಮಾಡ್ಬೋದು, ಓಕೆನಾ. ಸೊ ಬೇರೆದವ್ರದನ್ನು ತೊಗೊಂಡ್ಬಿಟ್ಟು ಕಾಪಿ ಮಾಡಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅದು ಅಕೌಂಟ್ ಬ್ಲಾಕ್ ಮಾಡ್ತಾರೆ ಮೀಶೋದವರು, ನಡೆಯೋದಿಲ್ಲ, ಕಾಪಿರೈಟ್ ಬರುತ್ತೆ.
ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರಿಪೇರ್ ಕ್ಯಾಟ್ಲಾಗ್ಸ್ ಫಾರ್ ಮೀಶೋ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಥರ ಕ್ಯಾಟ್ಲಾಗ್ನ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದು ಪ್ರೊಸೆಸ್ ಕೊಟ್ಟಿರ್ತಾರೆ ಅವರು ಸ್ಟೆಪ್ ಬೈ ಸ್ಟೆಪ್. ನೀವು ಅದನ್ನೆಲ್ಲ ಕೂಡ ಒಂದು ಪೇಷನ್ಸಿಂದ ಚೆನ್ನಾಗಿ ಅದನ್ನು ಓದ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಬೇಕಂದರೆ ನಿಮಗೆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಓಪನ್ ಮಾಡಿ ಚೆನ್ನಾಗಿ ಅದನ್ನು ನೋಡ್ಕೊಳ್ಳಿ, ನಿಮಗೆ ಪ್ರೊಸೆಸ್ ಒಂದೊಂದಾಗಿ ಗೊತ್ತಾಗುತ್ತೆ. ಕೆಳಗಡೆ ನಿಮಗೆ ಪ್ರೈಸಿಂಗ್, ಕಮಿಷನ್ ಅದ್ರ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ನೀವು ಸೆಲ್ಲರ್ ಅಕೌಂಟ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಇದೆಲ್ಲ ಕೂಡ ಒಂದು ಸರ್ತಿ ನೋಡ್ಕೊಂಬಿಡಿ. ಇಲ್ಲಿ ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ, ಫುಲ್ ಫ್ರೀ ಇರುತ್ತೆ. ಓಕೆನಾ. ಸೊ ಕಮಿಷನ್ ಇರೋದಿಲ್ಲ, ಇಲ್ಲಿ ಲಾಸ್ ಅಂತ ನೀವು ಕೈಯಿಂದ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಒಂದಿದೆ. ಓಕೆನಾ. ಒಂದು ಏನಂದರೆ ರಿಟರ್ನ್ ಪ್ರಾಡಕ್ಟ್. ಸೊ ನಿಮಗೇನಾದರೂ ಪ್ರಾಡಕ್ಟ್ ರಿಟರ್ನ್ ಬಂತು ಅಂದರೆ ಅಲ್ಲಿ ನೀವು ಕೈಲೇ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ. ಬಟ್ ಅದನ್ನು ಕೂಡ ಮೀಶೋ ಕ್ಲೈಮಿಂದ ನಾವು ರಿಟರ್ನ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲ ಒಂದೇ ವೀಡಿಯೋದಲ್ಲಿ ಅಂದರೆ ನಿಮಗೆ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಕೆಳಗಡೆ ನೋಡಿ, ಇಲ್ಲಿ ಆರ್ಡರ್ಸ್ ಅಂತ ಇರುತ್ತೆ, ರಿಟರ್ನ್ ಅಂತ ಇರುತ್ತೆ, ಮೆನು ಅಂತ ಇರುತ್ತೆ. ಸೊ ಲಾಸ್ಟಲ್ಲಿ ಮೆನು ಅಂತ ಹೇಳ್ಬಿಟ್ಟು 3 ಲೈನ್ಸ್ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರೈಸಿಂಗ್, ಕ್ಲೈಮ್ಸ್, ಬಾರ್ಕೋಡೆಡ್ ಪ್ಯಾಕೇಜಿಂಗ್, ಹಾಗೆ ಕ್ಯಾಟಲಾಗ್ ಅಪ್ಲೋಡ್. ಸೊ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಪ್ರತಿಯೊಂದು ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ 3 ಆಪ್ಷನ್ ಬರುತ್ತೆ. ನೀವು ಅಲ್ಲಿ ನಿಮ್ಮೊಂದು ಪ್ರಾಡಕ್ಟ್ದು ಪ್ರೈಸಿಂಗ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಪ್ರಾಡಕ್ಟ್ ಎಷ್ಟು, ಅದಕ್ಕೆ ನೀವು ಪ್ರೈಸ್ ಎಷ್ಟು ಇಡಬೇಕು, ಎಷ್ಟು ಕ್ಯಾಶ್ ಆನ್ ಡೆಲಿವರಿ ಆದರೆ ಎಷ್ಟು, ಆನ್ಲೈನ್ ಪೇಮೆಂಟ್ ಅಂದರೆ ಎಷ್ಟು, ಈ ಥರ ನೀವು ಪ್ರೈಸಿಂಗ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕ್ಲೈಮ್ಸ್. ಈ ಕ್ಲೈಮ್ಸ್ ಅಂದರೆ ನಾನು ಆಗಲೇ ಹೇಳಿದಾಗೆ ನಿಮ್ಮೊಂದು ಪ್ರಾಡಕ್ಟ್ ಏನಾದರೂ ರಿಟರ್ನ್ ಬಂದರೆ ಅದಕ್ಕೆ ನಾವು ಒಂದು ಅಮೌಂಟ್ ಏನು ಡೆಲಿವರಿ ಬಾಯ್ ಬಂದು ನಮ್ಮ ಮನೆಗೆ ಬಂದು ಒಯ್ದಿರ್ತಾರಲ್ವ, ಅದು ರಿಟರ್ನ್ ಬಂದರೆ ಅವ್ರಿಗೆ ನಾವು ಇಂತಿಷ್ಟು ಅಂತ ಹೇಳ್ಬಿಟ್ಟು ಡೆಲಿವರಿದು ಅಮೌಂಟ್ ಕೊಡ್ತಾರೆ. ಓಕೆನಾ. ಕೊಡಬೇಕಾಗುತ್ತೆ ನಾವು ಕೈಯಿಂದ. ಅದನ್ನು ಕೂಡ ನಾವು ಮೀಶೋದವರಿಂದ ನಾವು ಕ್ಲೈಮ್ ಮಾಡಿ ವಾಪಸ್ ನಮ್ಮ ಒಂದು ಅಮೌಂಟ್ನ ನಾವು ಕ್ಲೈಮ್ ಮಾಡ್ಕೋಬೋದು. ಓಕೆನಾ. ಸೊ ಈ ಒಂದು ಕ್ಲೈಮ್ ಮಾಡಬೇಕಂದ್ರೆ ಈ ಬಾರ್ಕೋಡೆಡ್ ಕವರ್ ಅನ್ನೋದು ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಿದ್ರೆ ಬಾರ್ಕೋಡೆಡ್ ಕವರ್ ಅಂದರೆ ಏನು ಅದನ್ನು ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಕವರಿಂದ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಮೀಶೋದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ 100% ನೀವು ಆ ಒಂದು ಬಾರ್ಕೋಡೆಡ್ ಕವರ್ನ ಯೂಸ್ ಮಾಡಲೇಬೇಕು. ಓಕೆನಾ. ಇಲ್ಲ ಅಂದರೆ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಕೊಟ್ಟಿರ್ತಾರೆ ನೋಡಿ ಕೆಳಗಡೆ, ರೀಸೆಂಟ್ಲಿ ಇನ್ಹ್ಯಾನ್ಸ್ಡ್ ಫೀಚರ್ಸ್ ಅಂತ ಹೇಳ್ಬಿಟ್ಟು ಮೀಶೋದವರು ಈ ಒಂದು ಫೀಚರ್ಸ್ನ ಇವಾಗ ರೀಸೆಂಟಾಗಿ ಅಪ್ಡೇಟ್ ಮಾಡಿದ್ದಾರೆ. ಇದೆಲ್ಲ ಕೂಡ ಸೆಲ್ಲರ್ಸ್ಗೆ ತುಂಬ ಯೂಸ್ಫುಲ್ ಆಗೋ ಒಂದು ಆಪ್ಷನ್ಸು. ಸೊ ಇದರಿಂದ ನೀವು ನಿಮ್ಮೊಂದು ರೀಫಂಡ್ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನಿಮ್ಮೊಂದು ರೀಫಂಡ್ ಅಮೌಂಟ್ನ ನೀವು ಆರಾಮ್ಸೆ ಈಸಿಯಾಗಿ ಒಂದು 2-3 ದಿನದಲ್ಲಿ ನಿಮ್ಮೊಂದು ಅಕೌಂಟಿಗೆ ತಲುಪಿಸ್ಕೋಬೋದು. ಓಕೆನಾ. ಸೊ ಇನ್ನು ಕೆಳಗಡೆ ಬಂದರೆ ಬಾರ್ಕೋಡೆಡ್ ಪ್ಯಾಕೇಜಿಂಗ್ ಅಂತ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬಾರ್ಕೋಡೆಡ್ ಪ್ಯಾಕೇಜಸ್ ಕಾಣುತ್ತೆ. ಸೊ ನಾನು ವಿಡಿಯೋ ಇವಾಗ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ, ಅದಕ್ಕೆ ಬಾರ್ಕೋಡೆಡ್ ಕವರ್ಸ್ ಅಂತ ಅಂತಾರೆ. ಸೊ ಅಲ್ಲಿ ಒಂದು QR ಕೋಡ್ ಕೊಟ್ಟಿರ್ತಾರೆ. ಓಕೆನಾ. ಆ ಕೋಡಿಂದ ನಿಮಗೆ ನಿಮ್ಮೊಂದು ಪಾರ್ಸಲ್ ಎಲ್ಲಿದೆ, ಅದು ಎಷ್ಟು ದಿನಕ್ಕೆ ರೀಚ್ ಆಗುತ್ತೆ, ಇವಾಗ ಪ್ರೆಸೆಂಟ್ ಎಲ್ಲಿದೆ ಲೊಕೇಶನು, ಸೊ ಪ್ರತಿಯೊಂದನ್ನು ನಾವಲ್ಲಿ ತಿಳ್ಕೊಬಹುದು. ಓಕೆನಾ. ನಾವು ಆ ಕವರ್ ಯೂಸ್ ಮಾಡದೇ ಇದ್ದರೆ ನಮಗೆ ಏನಾದರೂ ಡ್ಯಾಮೇಜ್ ಆದರೆ ಅದು ನಮ್ಮ ಜವಾಬ್ದಾರಿ ಇರಲ್ಲ ಅಂತ ಹೇಳ್ಬಿಟ್ಟು ಮೀಶೋದವರು ಅವ್ರು ಹೇಳಿರ್ತಾರೆ. ಓಕೆನಾ. ಸೊ ಅದಕ್ಕೆ ಏನೇ ನಮ್ಮ ಒಂದು ಪ್ರಾಡಕ್ಟ್ ಸೇಫ್ಟಿ ಅನ್ನೋದು ಬೇಕಂದರೆ ಈ ಒಂದು ಬಾರ್ಕೋಡೆಡ್ ಕವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಇದು ಎಲ್ಲಿ ಸಿಗುತ್ತೆ, ಅದು ಕೂಡ ಮೀಶೋದಲ್ಲೇ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಇದೆಲ್ಲ ಕೂಡ ಕವರ್ಸು ಅವರೇ ಕೆಲವೊಂದು ಸೆಲ್ಲರ್ಸ್ನ ಅವರು ಪ್ರೊವೈಡ್ ಮಾಡಿರ್ತಾರೆ. ನಾವು ಅಲ್ಲಿ ಹೋಗಿಬಿಟ್ಟು ಬೈ ಮಾಡ್ಬೋದು. ಓಕೆನಾ. ಒಂದು ಪ್ಯಾಕೇಜಲ್ಲಿ ಇಷ್ಟು ಪೇಜ್ ಇರುತ್ತೆ, ಅಂದರೆ ಇಷ್ಟು ಕವರ್ಸ್ ಇರುತ್ತೆ, ಇಷ್ಟಿಷ್ಟು ಸೈಜ್ ಇರುತ್ತೆ, ಎಲ್ಲ ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ನೀವು ಏನಾದರೂ ಬೈ ಮಾಡ್ತಿದ್ರೆ ಇಲ್ಲಿ ಬೈ ನಾವು ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಪೇಜ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಹೋಗಿ ನಿಮಗೆ ಎಷ್ಟು ಕವರ್ ಬೇಕು, ಯಾವ ಸೈಜಿನ ಕವರ್ ಬೇಕು ಅದನ್ನು ನೀವು ಬೈ ಮಾಡ್ಕೋಬೋದು. ಓಕೆನಾ. ಸೊ ಹಾಗೆ ಒಂದು ಪ್ಯಾಕೆಟ್ಗೆ ನಿಮಗೆ ಎಷ್ಟು ಬೀಳುತ್ತೆ ಅಂದರೆ 6.5 by 8 ಇಂಚಸ್ ಇಷ್ಟು ಇಂಚಸ್ ಇರುತ್ತೆ. ಆಮೇಲೆ ಒಂದು ಸೈಜ್ ಅವೈಲೇಬಲ್ ಎಷ್ಟಿರುತ್ತೆ, ಸೊ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ನೀವು ನೋಡಿಬಿಟ್ಟು ಯಾವ ಒಂದು ಸೈಜು ಕವರ್ ಬೇಕು, ನಿಮ್ಮ ಪ್ರಾಡಕ್ಟಿಗೆ ಯಾವ ಒಂದು ಕವರ್ ಸೂಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನೋಡಿ, ಇದೇ ಬಾರ್ಕೋಡೆಡ್ ಕವರ್ ಅಂತ ಅಂತಾರೆ. ಈ ಥರ ಕವರ್ಸ್ನ ನಾವು ಆರ್ಡರ್ ಮಾಡಿದಾಗ ನಾವು ಕೂಡ ನೋಡಿರ್ತೀವಿ. ಸೊ ಈ ಒಂದು ಕವರ್ಸ್ ಇದ್ದರೆ ನೀವು ಆರಾಮ್ಸೆ ನಿಮ್ಮ ಒಂದು
ಆರ್ಡರ್ ಏನಾದರೂ ರಿಟರ್ನ್ ಆದರೆ ನೀವು ಮೀಶೋದವ್ರ ಕಡೆಯಿಂದ ರಿಟರ್ನ್ ಒಂದು ಕ್ಲೈಮ್ನ ನೀವು ಪಡ್ಕೋಬೋದು, ಅಮೌಂಟ್ನ ತೊಗೋಬೋದು. ಇಲ್ಲ ಅಂದರೆ ಆ ಒಂದು ಡೆಲಿವರಿ ಬಾಯ್ ನಮ್ಮ ಮನೆಗೆ ಬಂದು ಏನು ಒಯ್ದಿರ್ತಾರಲ್ಲ ಆ ಒಂದು ಪ್ರಾಡಕ್ಟದ್ದು ಇಂತಿಷ್ಟು ಅಂತ ಇರುತ್ತೆ, 165, 200, 250 ಈ ಥರ ಇರುತ್ತೆ. ಆ ಒಂದು ಡೆಲಿವರಿ ಬಾಯ್ಗೆ ನಾವು ಚಾರ್ಜಸ್ ಅಂತ ಹೇಳ್ಬಿಟ್ಟು ಕೈಲಿ ನಾವು ಪೇ ಮಾಡಬೇಕಾಗತ್ತೆ. ಆ ಪೇ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಬೇಡ ಅಂತ ಅಂದರೆ ನೀವು ಈ ಥರ ಒಂದು ಕವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೀಶೋದವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿ ಆವಾಗ ನಮ್ಮ ಒಂದು ಅಮೌಂಟನ್ನ ನಾವು ರಿಟರ್ನ್ ಕ್ಲೈಮ್ ಮಾಡ್ಕೋಬೋದು. ಓಕೆನಾ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಸೊ ಒಂದೇ ವೀಡಿಯೋದಲ್ಲಿ ಅಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಂದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ನಾವು ಆರ್ಡರ್ಸ್ನ ಬುಕ್ ಮಾಡ್ಬೋದು, ಆಮೇಲೆ ರಿಟರ್ನ್ ಕ್ಲೈಮ್ನ ಯಾವ ರೀತಿ ಮಾಡೋದು, ಬಾರ್ಕೋಡೆಡ್ ಕವರ್ನ ಯಾವ ರೀತಿ ಆರ್ಡರ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಹಾಕೋ ಪ್ರತಿಯೊಂದು ವೀಡಿಯೋನ ನಿಮಗೆ ರೀಚ್ ಆಗುತ್ತೆ. ಸೊ ಪಾರ್ಟ್ 1, ಪಾರ್ಟ್ 2 ಈ ಥರ ಹಾಕಿರ್ತೀನಿ. ಹಿಂದಿನ ಒಂದು ವೀಡಿಯೋದಲ್ಲಿ ಸ್ಯಾರಿ ಬಿಸ್ನೆಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ 1-2 ವೀಡಿಯೋಸ್ ಹಾಕಿದ್ದೀನಿ. ನಿಮಗೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಓಕೆನಾ, ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಒಂದು ಆನ್ಸರ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಸೊ ಟೇಕ್ ಕೇರ್, ಬಾಯ್.